ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಸಲ ಈ ದಿನ ಸ್ಟಾಕ್ ಇಂಡೆಕ್ಸ್ ಕಂಡೀಷನ್ ಮೊದಲು ನೋಡೋಣ. ಅದಾದಮೇಲೆ 3 ಸ್ಟಾಕ್ನ ರೆಡಿ ಮಾಡಿಟ್ಟಿದ್ದೇನೆ. ಸೊ ನಾವು ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ಗೋಸ್ಕರ ಕೂಡ ಪ್ರಾಬ್ಲಮ್ ಮಾಡ್ಬೋದು, ಅಥವಾ ಇಂಟ್ರಾಡೇಲಿ ಪ್ರಾಫಿಟ್ ಆಗ್ತಾರೆ, ಇಂಟ್ರಾಡೇಲಿ ಕೂಡ ನೀವು ಎಕ್ಸಿಟ್ ಆಗ್ಬಿಡ್ಬೋದು. ಸೊ ಅದಕ್ಕೆ ಮೊದಲು ನಾವು ನಿಫ್ಟಿ ಕಂಡೀಷನ್ ನೋಡೋಣ. ನಿಫ್ಟಿ ಯಾವ ರೀತಿ ಇತ್ತು ಲಾಸ್ಟ್ ಟೈಮ್. ನಿಫ್ಟಿ ನೆನ್ನೆ ನೋಡುವಾಗ ನಿಫ್ಟಿ ಆಲ್ಮೋಸ್ಟ್ ಬುಲ್ಲಿಶೇ ಇತ್ತು. ಸೊ ಇಲ್ಲಿ ನಾವು ನೋಡ್ಬೋದು ಚಾರ್ಟಲ್ಲಿ ನೋಡಿ, ಮಂತ್ಲಿ ಚಾರ್ಟ್, ಡೈಲಿ ಚಾರ್ಟ್ಗೆ ಹಾಕ್ತೀನಿ. ಡೈಲಿ ಚಾರ್ಟ್ ಹಾಕಿ ನೋಡುವಾಗ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಕ್ಯಾಂಡಲ್ ಗ್ರೀನೇ ಇದೆ ಆಲ್ಮೋಸ್ಟ್. ನಾನು ಯಾಕಂದರೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಇದು ಮೊನ್ನೆ ಒಂದು 2-3 ದಿನ ಇದ್ದಿದ್ದು ಹೈ ಎಷ್ಟಿತ್ತು, 24,472 ಹೈ ಬ್ರೇಕ್ ಆದರೆ. ಸೊ ಅಲ್ಲಿಂದ ಮೇಲೆ ಹೋಗುವಂಥ ಚಾನ್ಸಸ್ ಇದೆ. ಖಂಡಿತ ಬ್ರೇಕ್ ಆಗಿದೆ ನಿನ್ನೆ. ಸೊ ನಿನ್ನೆ ನೋಡಬೇಕು 24,560 ಹೈ ಹೋಗಿದೆ. ಸೊ ಇದ್ರ ಮೊದಲನೇ ಸಪೋರ್ಟ್ ಲೆವೆಲ್ ಈಗ ನೋಡಬೇಕಂದ್ರೆ 24,100 ಮಂಡೇಗೆ. ಬಟ್ ಈ ಹೈ ಬ್ರೇಕ್ ಆಗಿರೋದ್ರೆ ನನ್ನ ಪ್ರಕಾರ ಮಂಡೇ ಏನಾದರೂ ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಇದ್ದರೆ, ಸೊ ಇದು ಕೂಡ ನಿಫ್ಟಿ ಮೇಲೆ ಹೋಗುವಂಥ ಚಾನ್ಸ್ ಇದೆ. ಅದಾದಮೇಲೆ ನೋಡೋಣ, ಬ್ಯಾಂಕ್ ನಿಫ್ಟಿ ಕೂಡ ನೋಡ್ಬೋದು, ಅದೇ ಥರ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ಗ್ರೀನ್ ಕ್ಯಾಂಡಲ್ ನೋಡ್ಬೋದಾಗಿತ್ತು ನಾವು. ಬಟ್ ಬ್ಯಾಂಕ್ ನಿಫ್ಟಿ ಲಾಸ್ಟ್ 2-3 ದಿನದಲ್ಲಿ ಹೈ ನೋಡಬೇಕು 50,800 ಹೈ ಇತ್ತು, ಬಟ್ ಅದು ಹೈ ಬ್ರೇಕ್ ಮಾಡಿಲ್ಲ. ಇದು ಈ ರೇಂಜಲ್ಲಿದೆ, 50,600 ಲೆವೆಲ್ ಇದೆ. ನನ್ನ ಪ್ರಕಾರ ಮಂಡೇ ಆದರೂ ಗ್ಲೋಬಲ್ ಮಾರ್ಕೆಟ್ ಪಾಸಿಟಿವ್ ಇದ್ದರೆ ಖಂಡಿತ ಇದು ಮೇಲೋಗುವಂಥ ಚಾನ್ಸಸ್ ಇದೆ. ಅಂದರೆ ಇದರ ಸಪೋರ್ಟ್ ಲೆವೆಲ್ ಬಂದು ಇವಾಗ 49,650 ಆಗಿದೆ. ಆ್ಯಂಡ್ ಸೆಕೆಂಡ್ ಈ ಸಪೋರ್ಟ್ ಲೆವೆಲ್ ಇದು ಏನಾದ್ರು ಬೇಕಾದರೆ ಇದಕ್ಕಿಂತ ಕೆಳಗಡೆ ಆಗುತ್ತೆ. ಅಂದರೆ ಮಂಡೇ ಕಂಡೀಷನ್ ನೋಡಬೇಕಂದ್ರೆ ಇದು ಪ್ರಾಬಬ್ಲಿ ಪಾಸಿಟಿವ್ ಇದೆ. ಸೊ ಮೇಲೋಗೋ ಚಾನ್ಸಸ್ ಖಂಡಿತ ಇದೆ. ಸೊ ಇದಾಗಿತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಆಮೇಲೆ ಕಮೋಡಿಟಿ ಮಾರ್ಕೆಟ್ ಇಂಡೆಕ್ಸ್ ಅಥವಾ ಕಮೋಡಿಟಿ ಮಾರ್ಕೆಟ್ ಬಗ್ಗೆ ನೋಡೋಣ. ಕೆಲವರು ಯಾರು ಕಮೋಡಿಟಿಯಲ್ಲಿ ಟ್ರೇಡ್ ಮಾಡೋವಂಥವ್ರು ಇರೋದಾದರೆ, ಮೊದಲನೇದಾಗಿ ನೋಡಿ, ಗೋಲ್ಡ್ ಪಾಸಿಟಿವಲ್ಲೇ ಇದೆ. ಆಲ್ಮೋಸ್ಟ್ ಮೊನ್ನೆ ಗ್ರೀನ್ ಕ್ಯಾಂಡಲಲ್ಲೇ ಕ್ಲೋಸ್ ಆಗಿದೆ. ಸೊ ಇದು 71,300 ಇದೆ. ಆ್ಯಂಡ್ ಸಿಲ್ವರ್ ನೋಡಬೇಕು, ಇದು ಕೂಡ ಪಾಸಿಟಿವ್ ಬುಲ್ಲಿಶಲ್ಲೇ ಇದೆ, 83,200 ಇದೆ. ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ನೋಡುವಾಗ ನ್ಯಾಚುರಲ್ ಗ್ಯಾಸ್ ಡೌನ್ ಟ್ರೆಂಡಲ್ಲಿದೆ. ಆ್ಯಂಡ್ ಮೊನ್ನೆ 187 ಇತ್ತು, ಇವಾಗ ನೋಡಿ 179 ಇದೆ. ಕ್ರೂಡ್ ಆಯಿಲ್ ಕೂಡ ಡೌನ್ ಇದೆ, 6,400 ರೇಟ್ ನೋಡಿ. 3 ದಿನದಿಂದ ಡೌನ್ ಫಾಲಲ್ಲೇ ಇದೆ, 6,435 ಈ ಲೆವೆಲಲ್ಲಿದೆ. ಸೊ ಇದಾಯಿತು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆ್ಯಂಡ್ ಕಮೋಡಿಟಿ ಮಾರ್ಕೆಟ್ ಬಗ್ಗೆ. ಸೊ ಈಗ ನಮ್ಮ ಫೇವ್ರೇಟ್ 3 ಸ್ಟಾಕ್ಸ್. ಸೊ ಯಾವೆಲ್ಲ ನೀವು ಸ್ಟಾಕ್ಸಿಂದ ಸ್ವಿಂಗ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಮಾಡ್ಬೋದು ಅಂತ ಕೆಲವೊಂದು 3 ಸ್ಟಾಕ್ಸ್ ಹೋಲ್ಡ್ ಮಾಡಿಟ್ಟಿದ್ದೀನಿ. ಸೊ ಇದು ನಿಮ್ಮ ಕೆಪಾಸಿಟಿ, ನಿಮ್ಮ ಹೋಲ್ಡಿಂಗ್ ಕೆಪಾಸಿಟಿಗೆ ಅನುಸಾರವಾಗಿ ನೀವು ಪ್ಲ್ಯಾನ್ ಮಾಡ್ಕೊಬೋದು. ನಿಮ್ಗೆ ಒಂದು ವೇಳೆ ಇಂಟ್ರಾಡೇಲಿ ಪ್ರಾಫಿಟ್ ಬರ್ತಾರೆ, ಇಂಟ್ರಾಡೇಲಿ ಕೂಡ ಎಕ್ಸಿಟ್ ಆಗ್ಬಿಡ್ಬೋದು. ಅದು ನಿಮ್ಗೆ ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗ್ 1 ವಾರ 2 ವಾರ ಹೋಲ್ಡ್ ಮಾಡಿ ಎಕ್ಸಿಟ್ ಆಗ್ಬಿಡ್ಬೋದು. ಲಾಂಗ್ ಟರ್ಮ್ ಕೂಡ ಪ್ಲ್ಯಾನ್ ಮಾಡ್ಕೊಬೋದು. ನಿಮ್ಮದು ಓನ್ ರಿಸ್ಕ್ ಆಗಿರುತ್ತೆ, ನಿಮ್ಮ ಓನ್ ರಿಸರ್ಚ್ ಆಗಿರುತ್ತೆ. ಸೊ ಮೊದಲನೇದಾಗಿ ನೋಡೋಣ, ಸ್ಟ್ರೈಟ್ ಫಾರ್ಮಾ ಸೆಕ್ಟ್ರಲ್ಲಿದ್ದು. ಸೊ ಇದನ್ನು ಡೈಲಿ ಚಾರ್ಟ್ ಹಾಕಿಟ್ಟಿದ್ದೀನಿ, ಬಟ್ ಇಲ್ಲಿ ಮಂತ್ಲಿ ಚಾರ್ಟ್ ಹಾಕಿ ನೋಡೋಣ ಒಂದು ಸಲ. ಮಂತ್ಲಿ ಚಾರ್ಟ್ ಹಾಕಿ ನೋಡುವಾಗ ಇಲ್ಲಿ ನೋಡಿ, ಇದು ಬಂದು 2015ರಲ್ಲಿ 1,310 ರೂಪಾಯಿ ಹೈ ಹೋಗಿತ್ತು. ಅದಾದ ನಂತರ ಇವಾಗ 2024ಕ್ಕೆ ಅದು ಹೈ ಬ್ರೇಕ್ ಆಗಿದೆ. ಎಷ್ಟು ಹೈ ಮಾಡಿದೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ, 1,324 ಅಂದರೆ ಹೈ ಬ್ರೇಕ್ ಮಾಡಿ. ಸೊ ಇನ್ನೂ ಮೇಲೆ ಹೋಗುವಂಥ ಚಾನ್ಸಸ್ ಖಂಡಿತ ಈ ಸ್ಟಾಕಲ್ಲಿದೆ. ಒಂದು ವೇಳೆ ಏನಾದರೂ ಲಾಂಗ್ ಟರ್ಮ್ ಅಥವಾ 2-3 ವರ್ಷಕ್ಕೆ ಹೋಲ್ಡ್ ಮಾಡೋಗಿದ್ದರೆ ಖಂಡಿತ ಈ ಸ್ಟಾಕು 6,600 ದಾಟುವಂಥ ಪೊಟೆನ್ಷಿಯಲ್ ಇದೆ ಈ ಸ್ಟಾಕಲ್ಲಿ. ಆ್ಯಂಡ್ ನೀವೇನು ಸ್ವಿಂಗ್ ಟ್ರೇಡಿಂಗ್ ಮಾಡೋಂಗಿದ್ರೆ ನನ್ನ ಪ್ರಕಾರ ನೀವು ಒಂದು ವೇಳೆ 1,310ರಿಂದ ಎಂಟ್ರಿ ಆದರೂ ಕೂಡ ಇಲ್ಲಿಂದ ನಿಮ್ಗೊಂದು 1,500, 1,600, 1,700 ಹೋಗುವಂಥ ಚಾನ್ಸಸ್ ಖಂಡಿತ ಇದೆ. 1 ತಿಂಗಳು 2 ತಿಂಗಳಿಗನ್ನ ಅಥವಾ ವೆಯ್ಟ್ ಮಾಡೋದಾದರೆ, ಅಥವಾ ಇಂಟ್ರಾಡೇಗಾಗಿ ನಿಮ್ಗೆ ಏನೋ ಪ್ರಾಫಿಟ್ ಸಿಗುತ್ತೆ, ಇಂಟ್ರಾಡೇ ನಿಮ್ಮ ಟಾರ್ಗೆಟ್ಗೆ ಅನುಸಾರ ನೀವು ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬಿಡ್ಬೋದು. ಸ್ಟಾಪ್ ಲಾಸ್ ಬೇಕಾದ್ರೆ ಇಲ್ಲಿಂದ ಒಂದು 5-8% ಸ್ಟಾಪ್ ಲಾಸ್ ಕೆಳಗಡೆ ಹಾಕ್ಕೊಳ್ಳಿ, ಒಂದು ವೇಳೆ ನೀವು ಈ ರೇಂಜಲ್ಲಿ ಎಂಟ್ರಿ ಆದರೆ. ಸೊ ಈ ಸ್ಟ್ರೈಟ್ ಫಾರ್ಮಾಸ್ಯೂಟಿಕಲ್ ಫಂಡಮೆಂಟಲ್ ಬಗ್ಗೆ ನೋಡುವಾಗ, ಸ್ಟ್ರೈಟ್ಸ್ ಇಲ್ಲಿ ಹಾಕಿ ನೋಡ್ತೀನಿ ಸ್ಕ್ರೀನರಲ್ಲಿ. ಸ್ಟ್ರೈಟ್ ಸ್ಟಾಕ್ಸ್ನ ಫಂಡಮೆಂಟಲ್ಸ್ ನೋಡೇನೆ. ಇದು ಬಂದು 12,667 ಕೋಟಿ ಕಂಪ್ನಿ ಆಗಿದೆ. ರಿಟರ್ನ್ ಆನ್ ಈಕ್ವಿಟಿ ಬಂದು 0.11% ಇದೆ. ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಷ್ಟು ನೋಡೋಣ ಇದರಲ್ಲಿ ಏನಿದೆ ಅಂತ. ರಿಟರ್ನ್ ಆನ್ ಈಕ್ವಿಟಿ ನೋಡಿ, ರಿಟರ್ನ್ ಆನ್ ಈಕ್ವಿಟಿ ಬರೀ 7% ಇದೆ, ಅಂಥ ಗ್ರೇಟ್ ಏನಿಲ್ಲ, ಬಟ್ ಓಕೆ 7%ಅಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಬಟ್ ಇದು FIS/DIS ನೋಡಿ, ನೀವು FIS/DIS ನೋಡಿ, ಪ್ರೊಮೋಟರ್ಸ್ ಹತ್ರ ಬರೀ 25% ಇದೆ. FIS ಹತ್ರ ನೋಡಿ 26% ಇದೆ, DIS ಹತ್ರ 18% ಇದೆ, ರಿಟೇಲರ್ಸ್ ಹತ್ರ 28% ಇದೆ. ಸೊ ಇದು ನೀವು ಪ್ಲ್ಯಾನ್ ಮಾಡ್ಕೊಬೋದು. ನೀವು ಮೂಮೆಂಟ್ ನೋಡಿ, ಸ್ಟಾಕ್ದು ಕಂಡೀಷನ್ ನೋಡ್ಕೊಂಡು ನೀವು ಟ್ರೇಡ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಮ್ಮ ಸ್ಟಾಕ್ ಬಂದು ಪೋಕರ್ನ ಅಂತ. ಪೋಕರ್ನ ಬಗ್ಗೆ ಲಾಸ್ಟ್ ಟೈಮ್ ಕೂಡ ವೀಡಿಯೋ ಮಾಡಿದ್ದೀನಿ, ಸುಮಾರು ದಿನಗಳಿಂದ ನಾನು ವೀಡಿಯೋ ಮಾಡಿದ್ದೆ. ಸೊ ಈಗ ನೋಡ್ಬೋದು, ಇದ್ರ ಹೈ ಬಂದು 840 ಹೈ 2022ರಲ್ಲಿ ಅದು ಬ್ರೇಕ್ ಮಾಡಿ
ಈಗ 939 ಹೋಗಿದೆ. ಸೊ ನನ್ನ ಪ್ರಕಾರ ನೋಡಿ ವಾಲ್ಯೂಮ್ ನೋಡಿ ಯಾವ ಥರ ಇಂಕ್ರೀಸ್ ಆಗಿದೆ. ಕಂಟಿನ್ಯೂಸ್ ಗ್ರೀನ್ ಇಲ್ಲಿ ಕಂಬಗಳನ್ನ ನೀವು ಕಾಣ್ಬೋದು. ಮತ್ತು ಇಲ್ಲಿಂದ ನೀವು ಲಾಂಗ್ ಟರ್ಮ್ ಅಥವಾ ಒಂದು 2-3 ವರ್ಷಕ್ಕೆ ವೆಯ್ಟ್ ಮಾಡೋದಾದರೆ ಈ ರೇಂಜಿಂದ ಅಂದರೆ 850 ರೇಂಜ್ 900 ರೇಂಜಿಂದ ಹಿಡಿದು ನನ್ನ ಪ್ರಕಾರ 2500ವರೆಗೂ ಹೋಗುವಂಥ ಚಾನ್ಸಸ್ ಖಂಡಿತ ಈ ಸ್ಟಾಕ್ಗೆ ಇದೆ. ಬಟ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋಂಗಿದ್ರೆ ನಿಮ್ಮ ಟಾರ್ಗೆಟ್ಗೆ ಅನುಸಾರ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಇಲ್ಲಿಂದ ನಿಮಗೆ ಒಂದು 1600 1500 ಆ ಲೆವೆಲ್ಗೆ ಹೋದರೂ ನೀವು ಸ್ವಿಂಗ್ ಟ್ರೇಡಿಂಗ್ಗೆ ಪ್ಲ್ಯಾನ್ ಮಾಡ್ಬೋದು. ಒಂದು ವೇಳೆ ಇಂಟ್ರಾಡಲ್ಲಿ ನೀವು ಪ್ರಾಫಿಟ್ ಬರುತ್ತೆ, ಇಂಟ್ರಾಡಲ್ ಕೂಡ ಎಕ್ಸಿಟ್ ಆಗ್ಬಿಡ್ಬಿಡಿ. ಸೊ ಈ ರೇಂಜಲ್ಲಿ ನೀವು ಬೈ ಮಾಡಿದ್ರು ಕೂಡ 939 940 ಬೈ ಮಾಡಿದ್ರು ಕೂಡ ಇಲ್ಲಿಂದ 5-8% ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸ್ಟಾಪ್ ಲಾಸ್ ಯಾವಾಗಲೂ ಮಾಡೋಕ್ಕೆ ಹೋಗ್ಬೇಡಿ. ಸೊ ಪೋಕರ್ನ ಫಂಡಮೆಂಟಲ್ ಬಗ್ಗೆ ನಾವು ಕೆಲವೊಂದು ನೋಡೋಣ. ಪೋಕರ್ನ ಅದು ಫಂಡಮೆಂಟಲ್ಸ್ ನೋಡುವಾಗ ಇಲ್ಲಿ ನೋಡ್ಬೋದು, ಇದು ಕಂಪ್ನಿ ಬಂದು 2842 ಕೋಟಿ ಆಗಿದೆ. ರಿಟರ್ನ್ ಆನ್ ಈಕ್ವಿಟಿ ಬಂದು 16% ಆಗಿದೆ. ಆ್ಯಂಡ್ ಇದರ ಸೇಲ್ಸ್ ಗ್ರೋತ್ ನೋಡಿ ಭಾಳ ಚೆನ್ನಾಗಿದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಲಾಸ್ಟ್ 3 ವರ್ಷದಲ್ಲಿ 33% ಇದೆ. ಓಕೆ. ಆ್ಯಂಡ್ FIS ನೋಡಿ, ಪ್ರಮೋಟರ್ಸ್ ಹತ್ರ 56% ಹೋಲ್ಡ್ ಮಾಡಿಟ್ಟಿದ್ದಾರೆ. ಆ್ಯಂಡ್ FIS ಹತ್ರ 5% ಇದೆ. ಆ್ಯಂಡ್ DIS ಹತ್ರ 13% ಇದೆ. ಪಬ್ಲಿಕ್ ಹತ್ರ ರಿಟೇಲರ್ಸ್ ಹತ್ರ 24% ಇದೆ. ಸೊ ಫಂಡಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಇದೆ ಪೋಕರ್ನ. ಆ್ಯಂಡ್ ನೀವು ಇದು ಪ್ಲ್ಯಾನ್ ಮಾಡಿ ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ಗೋಸ್ಕರ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಮತ್ತು ಇನ್ನಷ್ಟು ರಿಸರ್ಚ್ ಮಾಡಿ ನೀವು ಡಿಸೈಡ್ ಮಾಡ್ಬೋದು. ನೋಡಿ, ಕಂಟಿನ್ಯೂಸ್ ಯಾವ ರೀತಿ ಬುಲ್ಲಿಶ್ ಕ್ಯಾಂಡಲ್ಸ್ ಕಾಣ್ತಾ ಇದೆ, ಒಂದು ಕೂಡ ರೆಡ್ ಕ್ಯಾಂಡಲ್ ಇಲ್ಲ. ಆ್ಯಂಡ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾನೆ ಇದೆ. ಓಕೆ. ಲಾಸ್ಟ್ ನೋಡಿ ಆಗಸ್ಟ್ ಮಂತಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ವಾಲ್ಯೂಮ್ ಇದರಲ್ಲಿ. ಸೊ ಇದಾಗಿತ್ತು ಪೋಕರ್ನ ಬಗ್ಗೆ. ಸೊ ನೆಕ್ಸ್ಟ್ ನಮ್ಮ ಲಾಸ್ಟ್ ಸ್ಟಾಕ್ ನೋಡೋಣ ಬಂದು ಗ್ಲೆನ್ಮಾರ್ಕ್ ಬಗ್ಗೆ ನಿಮಗಂತೂ ಚೆನ್ನಾಗಿ ಗೊತ್ತಿದೆ ಆಲ್ಮೋಸ್ಟು. ಸೊ ಇದು ಮಂತ್ಲಿ ಚಾರ್ಟ್ ಹಾಕಿಟ್ಟಿದ್ದೀನಿ. ಇದು ನೋಡಿ 2015ರಲ್ಲಿ ಇದು ಹೈ ಮಾಡಿತ್ತು 1262. ಅದು ಇವಾಗ ಬ್ರೇಕ್ ಆಗಿದೆ. ಬ್ರೇಕ್ ಆಗಿ 1474 ಹೈ ಮಾಡಿದೆ. ಸೊ ಇದು ನೀವು ಪ್ಲ್ಯಾನ್ ಮಾಡ್ಬೋದು. ನನ್ನ ಪ್ರಕಾರ ಟಾರ್ಗೆಟ್ ನೀವು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡೋಂಗಿದ್ದರೆ ಸುಮಾರು 4500 ಹೋಗುವಂಥ ಚಾನ್ಸ್ ಖಂಡಿತ ಈ ಸ್ಟಾಕ್ಗಿದೆ. ಇನ್ನೊಂದು 2-3 ವರ್ಷದಲ್ಲಿ, 2-3 ವರ್ಷ ಕಾಯಬೇಕಾಗುತ್ತೆ. ಬಟ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋಂಗಿದ್ರೆ ಇಲ್ಲಿಂದ ನಿಮಗೆ 1400 1500 ಬೈ ಮಾಡಿದ್ರೆ ಕೂಡ 2000 2500 ₹1000 ಆರಾಮ್ ಮೇಲೆ ಹೋಗುವಂಥ ಚಾನ್ಸಸ್ ಖಂಡಿತ ಈ ಸ್ಟಾಕಲ್ಲಿದೆ. ಯಾಕಂದರೆ ಅಷ್ಟು ಪೊಟೆನ್ಷಿಯಲ್ ಇದೆ ಈ ಸ್ಟಾಕಲ್ಲಿ. ಸೊ ಒಂದು ವೇಳೆ ಈ ಲೆವೆಲಲ್ಲಿ ನೀವು ಎಂಟ್ರಿ ಆದರೂ ಕೂಡ ಇಲ್ಲಿಂದ ನೀವು 5-8% ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಶಾರ್ಟ್ ಟರ್ಮ್ ಟಾರ್ಗೆಟ್ ಆಗಿದ್ದರೆ ನಿಮ್ಮ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವ ರೀತಿ ನಿಮ್ಗೆ ಎಷ್ಟು 500 1000 600 700 800 ಈ ಥರ ನೀವು ನಿಮ್ಮ ರಿಟರ್ನ್ಸ್ ಪಾಯಿಂಟ್ಸ್ ₹500 ಮೇಲೆ ಹೋಗಿದ್ರು ಇಲ್ಲಿಂದ ಎಕ್ಸಿಟ್ ಆಗಿಬಿಡ್ಬೋದು. ಸೊ ಇದು ನಿಮ್ಮ ಟಾರ್ಗೆಟ್ಗೆ ಅನುಸಾರ ನೀವು ಪ್ಲ್ಯಾನ್ ಮಾಡ್ಕೊಂಡು ಶಾರ್ಟ್ ಟರ್ಮ್ಗೋಸ್ಕರ ಆದರೆ. ಸೊ ಗ್ಲೆನ್ಮಾರ್ಕ್ ಬಗ್ಗೆ ಅಂತೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ಈಗ ಫಂಡಮೆಂಟಲಿ ನೋಡಬೇಕಂದ್ರೆ ಗ್ಲೆನ್ಮಾರ್ಕ್ ದೊಡ್ಡ ಕಂಪ್ನಿ ಆಗಿದೆ. 44,184 ಕೋಟಿ ಕಂಪ್ನಿ ಆಗಿದೆ. ROI ಬಂದು -32. ರಿಟರ್ನ್ ಆನ್ ಈಕ್ವಿಟಿ ತುಂಬ ಕಡಿಮೆ ತೋರಿಸ್ತಾ ಇದೆ. ಸೇಲ್ಸ್ ಗ್ರೋತ್ ಕೂಡ ತುಂಬ ಕಡಿಮೆ ಇದೆ, ಬರೀ 3% ಇದೆ. ಆದರೂ ನೋಡಿ FIS DIS ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರಮೋಟರ್ಸ್ ಹತ್ರ 46% ಇದೆ, FIS ಹತ್ರ 20% ಇದೆ, DIS 13% ಇದೆ. ಇಲ್ಲಿ ನೋಡಿ ಯಾರು 20% 30%. ಸೊ ಇಲ್ಲಿ ನಾವು ನೋಡ್ಬೋದು ಇವ್ರು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಂದ್ರೆ ಇದು ಯಾವ ಫಂಡಮೆಂಟಲ್ ಯಾರು ನೋಡ್ತಾರೆ ಅಂತ ನನಗೆ ಅನಿಸಲ್ಲ. ಫಂಡಮೆಂಟಲ್ ನೋಡ್ತಾರೆ ಅಂತ ಇಲ್ಲಿ ನೋಡಿರಿ ROE -32 ಇರೋ ಥರ ಅದು ಇಷ್ಟು ಜನ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಅಂದರೆ ಸೊ ಡೆಫಿನೆಟ್ಲಿ ಇವರೆಲ್ಲ ಟೆಕ್ನಿಕಲಿ 80-90% ಟೆಕ್ನಿಕಲ್ ಆಗಿ ಇವರು ಟ್ರಸ್ಟ್ ಮಾಡ್ತಾರೆ. ಫಂಡಮೆಂಟಲಿ ಆಗಲಿ ಬ್ಯಾಲೆನ್ಸ್ ಶೀಟ್ ಆಗಲಿ ನೋಡೋಕೆ ಹೋಗೋದಿಲ್ಲ ಅವರು. ಸೊ ಇಲ್ಲಿ ನೋಡ್ಬೋದು ಟೆಕ್ನಿಕಲಿ ನೋಡೋವಾಗ ಫುಲ್ ಬುಲ್ಲಿಶೆಲ್ಲ ಇದೆ. ಸೊ ಅದರಿಂದನೇ ಇಷ್ಟು ಜನ FIS DIS ಅದರಲ್ಲಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ. ಸೊ ಇದಾಗಿತ್ತು ಗ್ಲೆನ್ಮಾರ್ಕ್. ಸೊ ಇದು ಇವತ್ತು ನಮ್ಮ 3 ಸ್ಟಾಕ್ಸ್ ಆಗಿತ್ತು, ಸ್ಟ್ರೈಡ್ ಫಾರ್ಮಾಸ್, ಪೋಕರ್ನ ಆ್ಯಂಡ್ ಗ್ಲೆನ್ಮಾರ್ಕ್ ಫಾರ್ಮಾಸ್ಯೂಟಿಕಲ್. ಸೊ ಈ ಸ್ಟಾಕ್ಸ್ ನೀವು ಮಾಡೋಕ್ಕೆ ಮೊದಲು ನಾನು ಹೇಳ್ದಂಗೆ ಸ್ಟಾಪ್ ಲಾಸ್ ಇಲ್ದಿರ ಮಾಡೋಕೆ ಹೋಗ್ಬೇಡಿ. 5-8% ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಶಾರ್ಟ್ ಟರ್ಮ್ ಟಾರ್ಗೆಟ್ ಅಚೀವ್ ಆದರೆ ಕೂಡ ನೀವು ಎಕ್ಸಿಟ್ ಆಗಿಬಿಡಿ. ಅಥವಾ ನೀವು ಲಾಂಗ್ ಟರ್ಮ್ ಹೋಲ್ಡ್ ಮಾಡೋಂಗಿದ್ರೆ ಒಂದು ತಿಂಗಳು 2 ತಿಂಗಳು, ಲಾಂಗ್ ಟರ್ಮ್ 6 ತಿಂಗಳು ಅಥವಾ 2-3 ವರ್ಷ ನೀವು ಹೋಲ್ಡ್ ಮಾಡೋಂಗಿದ್ರೆ ಒಂದು ಮಿನಿಮಮ್ 1-3 ವರ್ಷ ನೀವು ಹೋಲ್ಡ್ ಮಾಡೋಂಗಿದ್ರೆ ಖಂಡಿತ ನಿಮ್ಗೆ ಇದು ಈ ಟಾರ್ಗೆಟ್ ನಾನು ಏನು ಹಾಕಿದ್ದೀನಿ 4000. ಸೊ ಇದೆಲ್ಲ ರೀಚ್ ಆಗೋಂಥ ಚಾನ್ಸಸ್ ಖಂಡಿತ ಇದೆ ಸ್ಟಾಕ್ಸಲ್ಲಿ. ಸೊ ಇದಾಗಿತ್ತು ಸ್ಟಾಕ್ಸ್ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ಗೋಸ್ಕರ. ಸೊ ಇದೇ ರೀತಿ ನೆಕ್ಸ್ಟ್ ವಾರನೂ ಹೊಸ ಸ್ಟಾಕ್ಸ್ಗಳ ಬಗ್ಗೆ ನಾನು ಹಾಕ್ತಾ ಇರ್ತೀನಿ, ಯಾವುದು ಬ್ರೇಕ್ಔಟ್ ಆಗಿರತ್ತೋ. ಸೊ ಇದು ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.